ರಾಹುಲ್ ಗಾಂಧಿ ಅವರಿಗೂ ಗೊತ್ತು, ಸೋನಿಯಾ ಗಾಂಧಿ ಅವರಿಗೂ ಗೊತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಗೊತ್ತು. ಅದಾಗೂ ಕೂಡ ಇವರು ಏನು ಮಾಡ್ತಾರೆ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ ಬಂದಿರತಕ್ಕಂಥದ್ದು ಆ ಒಂದೇ ಮಾತರಂ ಹಾಡನ್ನು ನಿಲ್ಲಿಸಿ ಅಂತೇಳಿ ಹೇಳ್ತಾರೆ ಇವರು. ಅಂದರೆ ಅಗೌರವವನ್ನು ತೋರಿಸ್ತಾರೆ. ನಮ್ಮ ಭಾರತ ಮಾತೆಯನ್ನು ಹೊಗಳೋದಕ್ಕೂ ಇವರು ಬೇರೆ ರೀತಿಯಾಗಿ ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದೆ ನೋಡಿ, ಮೊಹಮ್ಮದ್ ಅಲಿ ಜಿನ್ನಾ ಹೇಳೋ ವ್ಯಕ್ತಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, 1930 ಆಸುಪಾಸಿನಲ್ಲಿ ಇವರು ಅರ್ಧ ಹಾಡನ್ನು ಇವರು ಕಡಿತಗೊಳಿಸಿ ಇಷ್ಟನ್ನೇ ಹಾಡಿದೆ ಅಂತ ಹೇಳಿ ಒಂದಷ್ಟು ಇದನ್ನು ಜನರ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ಒಪ್ಪಲ್ಲ. ಅದಕ್ಕೂ ಒಂದು ದೊಡ್ಡದಾದ ಒಂದು ಪ್ರತಿಭಟನೆಯೂ ಕೂಡ ಆಗುತ್ತೆ. ಏನು ಪಶ್ಚಿಮ ಬಂಗಾಳ ಆಗಿರ್ಬೋದು, ಈ ಒಂದಷ್ಟು ರಾಜ್ಯಗಳಲ್ಲಿ ಸಹಿತ ಈ ಒಂದೇ ಮಾತರಂ ಹಾಡಬೇಕು, ಇಡೀ ಸ್ಟ್ರ್ಯಾಂಜಾ ಹಾಡಬೇಕು ಹೇಳೋ ಒಂದು ಪ್ರತಿಭಟನೆ ಸಹಿತ ಆಗುತ್ತೆ. ಅದೊಂದು ಕೆಲವೊಂದಷ್ಟು ಪೇಪರ್ಗಳಲ್ಲಿ, ಅಲ್ಲಿ ಬಂಗಾಳ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದ್ದು ಸಾಕಷ್ಟು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆಮೇಲೆ ಇಲ್ಲಿ ಇವರು ಇದನ್ನು ಯಾಕೆ ವಿರೋಧ ನೋಡಿ, ಇವತ್ತೇನು ರಾಷ್ಟ್ರಗೀತೆ ನಾವು ಹಾಡ್ತಾ ಇದ್ದೀವಿ, ಈ ಎರಡೂ ಹಾಡನ್ನು ಸಮಾನವಾದ ಗೌರವವನ್ನು ಕೊಡಬೇಕಾಗತ್ತಂತಂದು ಅಂತೇಳಿ ಈಗಾಗಲೇ ಅದು ಪಾಸ್ ಆಗಿದೆ. ಭಾರತದಲ್ಲಿ ಇರ್ತಂಥ ಸಂವಿಧಾನಕ್ಕೆ ನೀವು ಅಗೌರವವನ್ನು ತೋರಿಸ್ತಾ ಇದ್ದೀರಾ ಇವತ್ತಿನ ದಿವಸ. ನೀವು ಕಾಂಗ್ರೆಸ್ ಪಕ್ಷ, ನಾವು 60 ವರ್ಷದಿಂದ ಆಳ್ವಿಕೆ ಮಾಡಿ ಇವತ್ತಿನ ದಿವಸ ಅಖಂಡ ಭಾರತವನ್ನೇ ನೀವು ನುಚ್ಚು ನೂರು ಮಾಡಿದ್ದೀರಾ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಹಾಗೆ ನೀವು ಕಾಶ್ಮೀರವನ್ನು ಬಿಟ್ಕೊಳ್ಳಿಕ್ಕೆ ರೆಡಿ ಇದ್ರಿ. ಈಗ ನಾವು ನಮ್ಮ ನರೇಂದ್ರ ಮೋದಿಜಿಯವರ ಕಾರಣದಿಂದ ಅದನ್ನು ಉಳಿಸ್ಕೊಂಡಿದ್ದೀವಿ. ಹಿಂದೆನೂ ಈ ಏನು ತುಕಡೆ ಗ್ಯಾಂಗ್ ಅಂತೇಳಿ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಈ ದೇಶವನ್ನು ತುಕಡೆ ಮಾಡಿರೋದೇ ಕಾಂಗ್ರೆಸ್ ಸರ್ಕಾರ. ಹಿಂದೆ ಏನು ಇತ್ತಲ್ವಾ, ಕಾಂಗ್ರೆಸ್ ಸರ್ಕಾರನೇ ತುಕಡೆ ಮಾಡಿದೆ. ಇಡೀ ಭೂಭಾಗಗಳನ್ನು ತುಕಡೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕಾಂಗ್ರೆಸ್ಸು, BJP ಅಲ್ಲ. BJP ಯಾವತ್ತು ಅಖಂಡ ಭಾರತದ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು BJPನೇ ಅಲ್ವಾ. ಅಖಂಡ ಭಾರತ ಸಂಕಲ್ಪ ಮಾಡಿದ್ಯಾರು, ಇದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಒಂದೇ ಭಾರತ್ ಹಾಡಲಿಕ್ಕೆ, ಒಂದು ಸ್ಟ್ರ್ಯಾಂಜಾ ಹಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮ ಭಾರತದ ಸಾರ್ವಭೌಮತ್ವ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಸನಾತನ ಇದನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ಅರ್ಹತೆ ಇದೆ ಇವರಿಗೆ? ಸರ್, ನೀವು 2002 ಸಹ ನೀವು ನಮ್ಮ ತ್ರಿವರ್ಣ ಧ್ವಜವನ್ನೇ ಒಪ್ಕೊಂಡಿಲ್ಲ. ಯಾಕೆ ಒಪ್ಕೊಂಡಿಲ್ಲ? ನಾನು ಅದನ್ನು ಹೇಳ್ತೀನಿ. ಈಗ ಅದನ್ನ ನೋಡಿ, ಈಗ ಕಾಂಗ್ರೆಸ್ನ ವಕ್ತಾರರು ಅದನ್ನು ಹೇಳಿದ್ರು. ಅದನ್ನ ನೋಡಿ, ಕಾಂಗ್ರೆಸ್ ವಕ್ತಾರಲ್ಲ ಇದು, ದಿಸ್ ಇಲ್ಲ ಫ್ಯಾಕ್ಟ್ ಏನ್ ನೋಡಿ, ನಮ್ಮ ದೇಶದ ಧ್ವಜವನ್ನ ನೀವು ಹುಬ್ಬಳ್ಳಿಯಲ್ಲಿ ನಡೆದ ಈದ್ಗಾ ಹೋರಾಟದಲ್ಲಿ, ಇವತ್ತೇನ್ ಚೆನ್ನಮ್ಮ ಮೈದಾನ ಅಂತೇಳಿ ನಾಮಕರಣ ಆಯ್ತಲ್ಲ, ಈದ್ಗಾ ಮೈದಾನದಲ್ಲಿ ಪ್ರಥಮವಾಗಿ ಧ್ವಜವನ್ನ ನೆಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಎಷ್ಟು ಗೋಲಿಬಾರ್ ಆಯ್ತು? ಹಾಗಾದ್ರೆ BJPನೇ ಅಲ್ವಾ ಆ ಸಮಯದಲ್ಲಿ? ಇವರು ಯಾವ್ದನ್ನ ಠರಾವ್ ಪಾಸ್ ಮಾಡಿದ್ರು ಹಿಂದೆ, ಧ್ವಜವನ್ನು ಹೊರಗಡೆ ಹಿಡ್ಕೊಂಡು ಹೋಗ್ಬಾರ್ದು, ಮನೆ ಮುಂದೆ ಹಾಕಬಾರ್ದು ಅಂತೇಳಿ ಒಂದು ಇದು ಮಾಡಿದ್ರು. ದೇಶದ ಬಗ್ಗೆ ಯಾರಿಗೆ ಗೌರವ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು? ದೇಶದ ಬಗ್ಗೆ ಗೌರವ ಇರತಕ್ಕಂಥದ್ದು BJPಗೆ ಇವತ್ತಿನ ದಿವಸ. ಈ ದೇಶದ ಧ್ವಜವನ್ನ ಬೇರೆ ಕಡೆ ನೆಡಬಾರ್ದು ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ದಿವಸ ನರೇಂದ್ರ ಮೋದಿಜಿ ಅವರು ಹರ್ ಘರ್ ತಿರಂಗಕ್ಕೆ ಅಭಿಯಾನವನ್ನ ನಾವೇ ಅಲ್ವಾ, ಬಿಜೆಪಿ ಹರ್ ಘರ್ ತಿರಂಗ ಅಭಿಯಾನ ಮಾಡ್ತಾ ಇದೆ. ಈಗ ನೋಡಿ, ಹರ್ ಘರ್ ತಿರಂಗ ಯಾಕೆ ಮಾಡ್ತಾ ಇದೆ? ಕಾಂಗ್ರೆಸ್ನವರಿಗೆ ಇವತ್ತಿಗೆ ಯಾಕೆ ಬೇಗುದಿ ಆಗ್ತಾ ಇದೆ ಅಂತಂದ್ರೆ, ನೀವು ಯಾವುದೇ ಮನೆಗಳ ಮುಂದೆ ತಿರಂಗವನ್ನು ಹಾಕುವಂಗಿಲ್ಲ. ಆಗಸ್ಟ್ 15 ಬಿಟ್ರೆ ಯಾವುದೇ ಸಮಯದಲ್ಲೂ ಗಣರಾಜ್ಯೋತ್ಸವ ಮತ್ತೆ ಆಗಸ್ಟ್ 15 ಬಿಟ್ರೆ, ಆಗಸ್ಟ್ 15 ಬಿಟ್ರೆ ಯಾವುದೇ ಸಮಯದಲ್ಲಿ ನೀವು ಮನೆ ಮುಂದೆ ಧ್ವಜಗಳನ್ನ ಹಾಕುವಂಗಿಲ್ಲ ಅಂತೇಳಿ ಟರಾವ್ ಮಾಡಿರೋದು ಯಾರು ಸ್ವಾಮಿ? ನಾವು ಮಾಡಿದ್ವಾ? ನಾವು ಇವಾಗ ರಾಷ್ಟ್ರ ಧ್ವಜ ಇರ್ಲಿಲ್ವಾ ನಿಮ್ಗೆ? ತ್ರಿವರ್ಣ ಧ್ವಜದ ಈ ದೇಶದ ಪ್ರಜೆಗಳಾಗಿ ಇರ್ಲಿಲ್ವಾ ನೀವು? ಈ ದೇಶದಲ್ಲಿ ಹುಟ್ಟಿರ್ಲಿಲ್ವಾ? ಈ ಸಂವಿಧಾನದ ಅಡಿಯಲ್ಲಿ ಇರ್ಲಿಲ್ವಾ ನೀವು?
ಒಂದು ಇದನ್ನ ಹೇಳಿ ಮೊದಲು ವಿದ್ಯಾರ್ಥಿ. 2002 ಸರ್, ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ? ದೇಶ ಯಾಕೆ? ಪ್ರೇಮ ಗಾಂಧಿ ಅನ್ನೋದು, ಸರ್, ದೇಶ ಪ್ರೇಮ ನಿಮ್ಮ ಆಸ್ತಿ ಅಲ್ಲ. ದೇಶವನ್ನೇ, ಪ್ರತಿಯೊಬ್ಬ ಭಾರತೀಯನ ಇಡೀ ಹಕ್ಕು. ದೇಶವನ್ನೇ ಒಂದು ನಿಮಿಷ ಸರ್, ದೇಶ ಪ್ರೇಮ ಅನ್ನೋದು ರಕ್ತಗತವಾಗಿ ಬಂದಿರುತ್ತೆ. Yes, ಧ್ವಜ ನೋಡಿ. ಹಾರಿಸೋದ್ರಿಂದ, ಶಾಲ್ ಹಾಕೊಳ್ಳೋದ್ರಿಂದ, ಹೌದು, ನಾನು- ಫ್ಲಾಗ್ ಒಂದೇ ಮಾತ್ರ ಹಿಡ್ಕೊಳ್ಳೋದ್ರಿಂದ, ಮಾಡೋದ್ರಿಂದ, ಭಾರತ್ ಮಾತಾ ಕಿ ಜೈ ಅನ್ನೋದ್ರಿಂದ ನೋಡಿ. ಎಲ್ಲವೂ ರಕ್ತಗತವಾಗಿ ದೇಶ ನಾವು ಬಂದಿದೆ. ಅದನ್ನ ಹೇಳ್ತಾ ಇಲ್ಲ ನಮ್ಮ ನೋಡಿ. genes ಅಲ್ಲಿ ಇದೆ ಅದು. ಪ್ರತಿಯೊಬ್ಬ ಕಾರ್ಯಕರ್ತರಾಗಿರ್ಬೋದು, ಜನರಲ್ ಆಗಿರ್ಬೋದು, ದೇಶಭಕ್ತಿ ಇದೆ. ಆದ್ರೆ ಆ ದೇಶಭಕ್ತಿಯನ್ನ ತೋರ್ಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಿಂದೆ. ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ನಾವು ಧ್ವಜವನ್ನ ಹಾಗಾದ್ರೆ ಈಗ ಇಂದಿರಾ ಬೈದನ್ ಯಾಕೆ ಆಯ್ತು ಗಲ್ವೆ? ಇಂದಿರಾ ಬೈದನ್ನಲ್ಲಿ ಹೋರಾಟ ಸಂದರ್ಭದಲ್ಲಿ ನೀವು ಹೋರಾಟದ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನ ಯಾಕೆ ಹಾಕಿರ್ಲಿಲ್ಲ ಹಾಗಾದ್ರೆ? ಯಾಕೆ ಹಾಕಿರ್ಲಿಲ್ಲ? ಸರ್, ಒಂದೇ ಧ್ವಜ, ಒಂದೇ ಗೀತೆ, ನಮ್ಮ ರಾಷ್ಟ್ರಗೀತೆ ಒಂದೇ ಸಾಕಲ್ವಾ ಸರ್? ಎರಡೆರಡು ಗೀತೆ ಬೇಕಾ? ನೋಡಿ, ಒಂದೇ ಸಮಾನವಾದ- ನಿಮ್ಮ ಒಂದು ನೋಡಿ ಮಾತು ಸರ್ ಅದು. ನೋಡಿ, ಒಂದೇ ಮಾತರಂ ಮತ್ತೆ ರಾಷ್ಟ್ರಗೀತೆ ಏನು So, ಒಂದೇ ಮಾತರಂ ಒಂದೇ ಆಗಿರ್ಬೋದು, ಮಾತರಂ ಬೇಡ ಅಂತ ಹೇಳ್ತೀರಾ ಜನಗಣಮನ ಆಗಿರ್ಬೋದು, ಎರಡು ಕಣ್ಣಿದ್ದಂತೆ ಅಂತ ಯಾಕೆ ನಾವು ತಿಳ್ಕೊಳ್ತಾ ಇಲ್ಲ? ನೀವು ಯಾಕೆ ಎರಡು ಕಣ್ಣು ಅಂತ ತಿಳ್ಕೊಳ್ತಾ ಇಲ್ಲ? ನೀವು ಹಾಗಾದ್ರೆ ಎರಡು ಕಣ್ಣಲ್ಲಿ ಒಂದು ಕಣ್ಣನ್ನ ತೆಗಿತಾ ಇದ್ದೀರಾ ಹಾಗಾದ್ರೆ? ನಿಮಗೆ ವಿರೋಧ ಇದ್ರೆ ಇದೇ ವಿರೋಧ ಇದ್ರೆ ಮಾತ್ರ ಘೋಷಣೆ ಮೂಲಕ ನಾವು ಬಂಗಾಳ ನಾನು ಅದಕ್ಕೆ ವಿರೋಧ ಮಾಡಿದ್ದೀವಿ. ನೋಡಿ, ಇವರಿಂದ ಕಲಿಬೇಕಾಗಿಲ್ಲ. ಈ ಮೊಹಮ್ಮದ್ ಯಾವತ್ತೇ ಅದು ನಮ್ಮ ರಾಷ್ಟ್ರ ಇಲ್ಲಿಯ- ಅಂತ ಇಲ್ಲಿ accept ಇಲ್ಲಿ ಮಾಡಿದ್ದೀವಿ. ಒಂದಷ್ಟು ನಮ್ಮ ದೇಶದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಪ್ರತಿಪಾದಕರಿದ್ದಾರಲ್ವಾ, ಅವರಿಂದ ಈ ದೇಶ ಹಾಳಾಗ್ತಾ ಇದೆ. ಮೊಹಮ್ಮದ್ ಅಲಿ ಜಿನ್ನಾ ಪ್ರತಿಪಾದಕರಿದ್ದಾರಲ್ವಾ, ಅವರಿಂದ ಈ ದೇಶ ಹಾಳಾಗ್ತಾ ಇದೆ. ಅಂತ ಅಕ್ಸೆಪ್ಟ್ 1935 ಈಗ ನಾಗೇಶ್ ಸರ್, ಅವತ್ತು ಕಾಂಗ್ರೆಸ್ ಭವನದಲ್ಲಿ ನಡೆದಿದ್ದೇನು? ಸೋನಿಯಾ ಗಾಂಧಿ ಅವರ ಆಕ್ಷೇಪವನ್ನು ಯಾಕೆ ಸೋನಿಯಾ ಗಾಂಧಿ ಅವರು ಖಂಡಿತ ಆಕ್ಷೇಪಣೆ ಮಾಡಲಿಲ್ಲ. ನೋಡಿ, ಸುಮಾರು 80 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 4-5 ನಿಮಿಷಗಳಕ್ಕೂ ಹೆಚ್ಚಿನ ಕಾಲ ನಿಂತಿದ್ರು. ಅವ್ರ ಪಕ್ಕದಲ್ಲೇ ನಿಂತಿದ್ದಂತ ಸೋನಿಯಾ ಗಾಂಧಿ ಅವರು ಸುಸ್ತಾಗ್ತಾ ಇರೋದಂತ ಗಮನಿಸಿದ್ರು. ಮಾನವೀಯ ಮೌಲ್ಯಗಳು ಕೂಡ ನಾವಿಲ್ಲಿ ನನ್ನ ಹತ್ರ ವಿಡಿಯೋ ಇದೆ, ಪ್ಲೇ ಮಾಡಿದ್ರೆ ಗೊತ್ತಾಗುತ್ತೆ. ಮಾಡ್ಕೊಂಡ್ರು ಪ್ಲೇ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ನೀವು ಅವ್ರು ಇಲ್ಲಿ ನೋಡಿ, ಎದುರುಗಡೆಯಿಂದ ಇದು ನೋಡಿ, ವಾರ್ನ್ ಮಾಡ್ತಾ ಇದ್ದಾರೆ. ವಾರ್ನ್ ಮಾಡ್ತಾ ಇದ್ದಾರೆ. ಯಾರಿಗೆ ವಾರ್ನ್ ಮಾಡ್ತಾ ಇದ್ದಾರೆ? ವಾರ್ನ್ ಮಾಡ್ತಾ ಇರೋದಲ್ಲ, ಎದುರುಗಡೆ ನಿಮ್ಮ- ಬಂದಾಗ ನಿಮ್ಮ- ಒಬ್ಬ ಕಾರ್ಯಕರ್ತ ಬಂದಾಗ ಬೇಡ ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಚೇರ್ ಇದು- ಕಳಿಸಿ ಹಾಕ್ತಾರೆ. ಇದು ಚೇರ್ ಕೇಳೋ- ಇದು ನಮ್ಮದು, ಇದು ಚೇರ್ ಇದು ಕೇಳೋ- ನಮ್ಮ ಸಂಸ್ಕೃತಿ. ಇದು ನಿಮ್ಮ ಹಿರಿಯರನ್ನ ಸಂಸ್ಕೃತಿನಾ? ಗೌರವಿಸ್ಬೇಕು. ಓ, ಹೌದು. ನಮ್ಮ ಸಂಸ್ಕೃತಿ. ಇದು ನಿಮ್ಮ ಸಂಸ್ಕೃತಿ. ಮಲ್ಲಿಕಾರ್ಜುನ ಖರ್ಗೆ ಇದು ನಿಮ್ಮ ಅವರಿಗೆ ಸಂಸ್ಕೃತಿ, ಹೌದು. ನಾವು ಅಲ್ಲಿ ಒಂದೇ ಕೊಡ್ತಾ ಮಾತ್ರ ಇದೀವಿ. ಹಾಡುವಾಗ ಸರ್, ಒಂದೇ ಮಾತ್ರ ಅವ್ರು ಹಾಡುವಾಗ ಸುಸ್ತಾಗಿ ಬೀಳ್ಬೇಕು. ಸರ್, ಸುಸ್ತಾಗಿದ್ರೆ- ಸರ್, ಇಲ್ಲಿ- ಅಲ್ಲ, ಅಲ್ಲ, ಅಲ್ಲ. ಸರ್, ನಾವು ರಾಷ್ಟ್ರಗೀತೆಗೆ ಇಬ್ರು. ಸರ್, ನಾವು ರಾಷ್ಟ್ರಗೀತೆಗೆ ಆಯ್ತು. ಎಷ್ಟು ಗೌರವ ಕೊಡ್ತೀವಿ ಅಂತ ಒಂದು ಗೊತ್ತಿಲ್ಲ ಸರ್. ಸೆಕೆಂಡ್. ಸರ್, ಹಾಡುವಾಗ ರಾಷ್ಟ್ರಗೀತೆಗೆ ಒಂದು ಒಂದು ಹತ್ತು ಸೆಕೆಂಡ್ clarify ಮಾಡಿ. ಇವತ್ತಿನ ರಾಷ್ಟ್ರಗೀತೆ ಸರ್, ಒಂದ್ ನಿಮಿಷ, ಲೆಟ್ ಮಿ ಟಾಕ್. ಇವತ್ತಿನ ರಾಷ್ಟ್ರಗೀತೆ ಆಡ್ಬೇಕಾದ್ರೆ ಇವ್ರದೇ ಪಕ್ಷದ MLC ಒಬ್ರು ರಾಷ್ಟ್ರಗೀತೆಗೆ ಯಾವ ರೀತಿ ಸಲ್ಯೂಟ್ ಹೊಡಿಬೇಕು, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನೋಡಿ. ಅನ್ನೋದಕ್ಕೆ ಯಾವ ರೀತಿ ಸಲ್ಯೂಟ್ ನೋಡಿ. ಹೊಡಿಬೇಕು, ಅದನ್ನ ಅದನ್ನ ರಾಷ್ಟ್ರಗೀತೆಗೆ ಹೇಳ್ತೀನಿ. ಒಂದೇ second. ಅವರು ಇಟ್ಕೊಂಡಿಲ್ವಾ? ಸ್ವಾಮಿ, ಸಲ್ಯೂಟ್ ಹೊಡೆದಿಲ್ವಾ? ನೀವು- ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಮಾಧ್ಯಮದವರು? ನೋಡಿ. ಅದನ್ನ ಯಾಕೆ ಬಿಜೆಪಿ ಅವರು ನೋಡಿ, ಸಮರ್ಥನೆ ಮಾಡ್ಕೊತಾ ಇದ್ದಾರೆ? ರಾಷ್ಟ್ರಗೀತೆ ಸಲ್ಯೂಟ್ ಹಾಡ್ಬೇಕಾದ್ರೆ ಹೊಡಿಬೇಕಾದ್ರೆ ಯಾವ ರೀತಿ ಹೊಡಿಬೇಕು? ನೋಡಿ. ನೇವಿ ಒಂದ್ ರೀತಿ ಸಲ್ಯೂಟ್ ಹೊಡಿಯುತ್ತೆ, ಆರ್ಮಿ ಒಂದ್ ರೀತಿ ಸಲ್ಯೂಟ್ ಹೊಡಿಯುತ್ತೆ, BSF ಒಂದ್ ರೀತಿ ಸಲ್ಯೂಟ್ ಹೊಡಿಯುತ್ತೆ, ನೋಡಿ. ನಮ್ಮ ಪೊಲೀಸ್ ಪಡೆ ಒಂದ್ ರೀತಿ ಸಲ್ಯೂಟ್ ಹೊಡಿಯುತ್ತೆ, ಸಾರ್ವಜನಿಕರು ದೇಶಭಕ್ತರು ನಾರ್ಮಲ್ ನಮ್ಮ ಪಾಪ್ಯುಲೇಷನ್ ಜನ ಸಲ್ಯೂಟ್ ಹೊಡಿತೀವಿ. ಆದ್ರೆ ಇವರ MLC ರವಿ ಹೊಡೆದಿ ಸಲ್ಯೂಟ್ ಯಾವ ರೀತಿ ಇತ್ತು ಗಮನಿಸಿದ್ರ ನೀವು? ಅಲ್ಲ, ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದೀರ ನೋಡಿ, ತಾವು? ನಮಸ್ಕಾರ. ಅದ್ರ ಬಗ್ಗೆ ಯಾವ ಮಾತಾಡ್ತಾ ಸರ್, ಇದ್ರೆ ತಾವು? ಬಹಳಷ್ಟು ಒಂದು ಪಕ್ಷಗಳಲ್ಲಿ ನೋಡಿ. ರಾಷ್ಟ್ರಗೀತೆಯನ್ನ ಆಡುವಂತ ಸಂದರ್ಭದಲ್ಲಿ ನಡೆದಾಡಿರೋದು ಉಂಟು, ನೋಡಿ. ಮಾತನಾಡಿರೋದುಂಟು, ಕೈ ಸಲಿಗೆ ಮಾಡಿರೋದು ಉಂಟು ಸರ್. ಅದೇ ನೋಡಿ, ಇದೆಲ್ಲವೂ ಇವ್ರಿಗೆ ನಡೆಯುತ್ತೆ. ಚೇರ್ ಕೂಡ ಒಂದು ನಮಸ್ಕಾರ ತರಿಸಿ ಅಂತ ಕೊಟ್ಟಿರೋದು, ಹೇಳೋದು ವಿಧವಿಧವಾದ ನಮಸ್ಕಾರ. ಚೇರ್ ನೋಡಿ. ತರಿಸಿ ಕೊಟ್ಟಿರೋ ವಿಷಯವನ್ನ ಇವರ ವೈಫಲ್ಯಗಳನ್ನ ಸರ್, ಅದು ಮುಚ್ಚಿಡ್ಲಿಕ್ಕೆ ಚೇರ್ ತರಿಸಿಲ್ಲ, ಸ್ಟಾಪ್ ಮಾಡಿ ಇಲ್ಲ, ಇಲ್ಲ, ಮಾಡಿ ಅಂತ ಎದುರುಗಡೆ ಬಂದಂತವ್ರನ್ನ ಅಲ್ಲ, ಸ್ಟಾಪ್ ಮಾಡಿ, ನಿಲ್ಲಿಸ್ಬಿಟ್ಟು ಈಗ ರಾಹುಲ್ ಚೇರ್ ಗಾಂಧಿ ಅವ್ರ ತಗೊಂಬನ್ನಿ ಕೈಯಲ್ಲಿ ಅಂತ ಹೇಳ್ತಾರ. ಚೇರ್ ತರಿಸ್ತಾರೆ. ನಿಮ್ಮ ಪಕ್ಕದಿಂದ ಸೈನ್ಗಳು ಚೇರ್ ತರಿಸ್ತಾರೆ. ಪೂರ್ತಿ ಸ್ವಾಮಿ, ವಿಡಿಯೋನ ನೋಡಿ ನೀವು. ಜನರು ದಡ್ಡರಲ್ಲ. ಯಾಕೆ ಅದನ್ನೇ ಕಟ್ ನೀವು ಮಾಡಿ, ಹೇಳ್ತಕ್ಕಂಥ- ಯಾಕೆ ನಿಮಗೆ ಯಾವ ರೀತಿ ಬೇಕು, ನೀವು ಯಾವ ರೀತಿ national narration channel set ಮಾಡ್ಬೇಕು, ಗಮನಿಸಿದ್ರೆ ಅವ್ರು ಅದನ್ನ ಹೇಳೋ ಯಾಕೆ words ಸಹಿತ ಮಾಡ್ತೀರಾ? ಇದೆ. ನಿಮ್ಮ ನ್ಯಾಷನಲ್ ಟಿವಿಗಳಲ್ಲಿ ಅವ್ರು ಏನು ಹೇಳಿರ್ತಕ್ಕಂಥ ವರ್ಡ್ಸ್ Okay. ಶರತ್ ಸರ್, ನೀವು ಹೇಳೋದು ಈಗ- ಕ್ಲಾರಿಫಿಕೇಶನ್ ಕೊಡ್ತೀನಿ ಶರತ್ ನೋಡಿ. ಸರ್. ನ್ಯಾಷನಲ್ ಟಿವಿಗಳಲ್ಲಿ ಇವ್ರು ಏನು ವಿಷಯಗಳನ್ನ ಮಾತಾಡಿದ್ದಾರೆ ಸೂಕ್ಷ್ಮವಾಗಿ ಮೈಕ್ರೋ ಇದ್ರ ಮುಖಾಂತರ ಅವರು ಇದು ಮಾಡಿ ಅವರು ಅದನ್ನ ಹೇಳಿದ್ದಾರೆ. ಏನ್ ಚೇರ್ ತರ್ಲಿಕ್ಕೆ ಹೇಳಿದಾರೋ ಅಥವಾ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾರೋ ಅಂತ ಹೇಳಿ ಅದರಲ್ಲಿ ಇದೆ. ಅದನ್ನ ತಾವು ದಯವಿಟ್ಟು ಗಮನಿಸಿ. ನಾನು ಹೇಳೋದು ನಂಬೇಡಿ, ನೀವು ಹೇಳೋದು ಬೇಡ, ನೀವು ಹೇಳೋದು ಬೇಡ. ಅದನ್ನ ದಯವಿಟ್ಟು ಗಮನಿಸಿ. ಯಾವ ತರ ಅಲ್ಲಿ ಅವರು ಸನ್ನೆ ಮುಖಾಂತರ ನಾನು ಅದನ್ನು ಈಗ ಇದರಲ್ಲಿ ಇರೋದು ವಿಷಯಾಂತರ ಮಾಡೋದು ಬಿಜೆಪಿ ಅದನ್ನ ಮಾಡ್ತಾ ಇದ್ದೀರಾ. ರಾಹುಲ್ ಗಾಂಧಿ ಎಷ್ಟು ವರ್ಷ ಸಮಯ ಚಿರ ಯುವಕರು ಅಲ್ಲ ಸಮಯ ನಿಮ್ಮ ಚಿರ ಯುವಕರು ಸಹಿತ ಅದು ಅವರಿಗೂ ಸೇರ್ಬೇಕಿತ್ತಾ? ಸರ್, ಈಗ ಅವ್ರು ಶರತ್ ಚೇರ್ ಸರ್, ತಂದು ಹಾಕಿದ್ದು 3 ಜನರಿಗೆ ಸೇರ್ಬೇಕಿತ್ತಾ? ಸರ್ ಸರ್
ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿ ಅವರು ರಷ್ಯಾ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಒಂದು ರಾಷ್ಟ್ರಗೀತೆ ಆಡ್ಬೇಕಾದ್ರೆ ನಡ್ಕೊಂಡು ಹೋಗ್ತಾರಲ್ರಿ ಅವರು. ರಷ್ಯಾ ಪ್ರಧಾನಿಗಳು ತಡೆದು ನಿಲ್ಲಿಸ್ತಾರೆ. ಇದು ನಿಮ್ಮ ರಾಷ್ಟ್ರದ ರಾಷ್ಟ್ರಗೀತೆ. ನಿಮ್ಮ ರಾಷ್ಟ್ರಗೀತೆಯಿಂದ ತಡೆದು ನಿಲ್ಲಿಸಿ ಹೇಳ್ತಾರೆ ಅವರು. ವಿಡಿಯೋ ನೋಡಿ. ಸರ್ ಒಂದೇ ನಿಮಿಷ ಸರ್, ನಾನು ಯಾವ ಪಕ್ಷದನ್ನು ಮಾತಾಡ್ತಾ ಇಲ್ಲ ಸರ್, ನಾನು ಎಲ್ಲಾ ಪಕ್ಷದ ಪರವಾಗಿ ಮಾತಾಡ್ತಾನೆ. ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಸರ್ ರಾಷ್ಟ್ರಗೀತೆ ಆಡುವಂತ ಸಂದರ್ಭದಲ್ಲಿ ಈ ರೀತಿ ಆಗೋ ಸಾಧ್ಯತೆಗಳುಂಟು ಸರ್. ಆದ್ರೆ ಸೋನಿಯಾ ಗಾಂಧಿ ಅವರು ಅತ್ತೆನ ಕಳ್ಕೊತಾರೆ, ಗಂಡನ ಕಳ್ಕೊತಾರೆ, ಬಹಳಷ್ಟು ವರ್ಷಗಳಿಂದ ದೇಶದ ಸೊಸೆಯಾಗಿರ್ತಾರೆ ಸರ್. ಅವರನ್ನ ಗಡೀಪಾರು ಮಾಡಿ ಅವರನ್ನ ಬಂಧನಕ್ಕೆ ಒಳಪಡಿಸಿ ಅಂತ ಹೇಳಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಭಾರತ ದೇಶದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಒಂದು ಗೌರವನ್ನ ಕೊಡುವಂತ ದೇಶದಲ್ಲಿ ಸರ್ ನೀವೇನು ನಾವು ನೋಡಿ, ಅದು ಕೆಲವೊಂದು ಬೇರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಹರಿದಾಡಿರ್ಬೋದು. ಆದರೆ BJP ಪಕ್ಷವಾಗಿ ಯಾವುದೇ ಕಾರಣಕ್ಕೂ ಆ ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ ಇಲ್ಲಿಯವರೆಗೂ. ಆದರೆ ಅಸಂಬದ್ಧ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾರು? ಇದೇ ರಾಹುಲ್ ಗಾಂಧಿ. ಆ ಹೇಳಿಕೆ ಪ್ರದೇಶಗಳಲ್ಲಿ ಹೋಗಿ ಏನ್ ಹೇಳ್ತಾರೆ? ಮೀಸಲಾತಿಯನ್ನ ತೆಗಿಬೇಕು ಅಂದ್ರಲ್ಲ, ಮೀಸಲಾತಿಯನ್ನ ತೆಗಿಬೇಕು ಅಂದ್ರಲ್ಲ ಸ್ವಾಮಿ, ಅದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಅಂಬೇಡ್ಕರ್ ಅವರಿಗೆ ಇವರು ಸಮಾಧಿ ಜಾಗನೇ ಕೊಟ್ಟಿಲ್ಲ. ಯಾವ ಯೋಗ್ಯತೆ ಇದೆ? ಸಮಾಧಿಯನ್ನೇ ಕೊಟ್ಟಿಲ್ಲ ಸ್ವಾಮಿ, ಅವರು ಕೊಟ್ಟರು ಜಾಗನೇ ಕೊಟ್ಟಿಲ್ಲ. ಸಂವಿಧಾನವನ್ನ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ಬಿಜೆಪಿ ಕಾಂಗ್ರೆಸ್ ನೀವಿಬ್ರು ಮಾತಾಡಿದ್ರೆ ನಮ್ ಜನಸಾಮಾನ್ಯರಿಗೆ ಏನ್ ಅರ್ಥ ಆಗುತ್ತೆ ನೋಡಿ. ಅವರು ವಿಷಯಾಂತರ ಮಾಡೋದ್ರಲ್ಲಿ ಶರತ್ ಸರ್, ನಾಗೇಶ್ ಸರ್, ನಾವು ಇವತ್ತು ಚರ್ಚೆ ಒಂದು ಹೆಲ್ದಿ ಚರ್ಚೆ ಆಗ್ಬೇಕು ಸರ್, ಜನಗಳಿಗೆ ಮಾಹಿತಿ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಒಂದೇ ಮಾತರಂ, ನಮ್ಮ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಂತದ್ದು, ರಾಷ್ಟ್ರಗಾನಕ್ಕೆ ಸಂಬಂಧಪಟ್ಟದ್ದು, ರಾಷ್ಟ್ರಗೀತೆಗೆ ಸಂಬಂಧಪಟ್ಟದ್ದು. ನಾವು ಅದನ್ನ ಹೇಗೆ ಗೌರವ ಕೊಡ್ಬೇಕಂತ ಮಾತನಾಡ್ತಾ ಇದೀವಿ ಸರ್. ಪ್ರತಿ ಸಾರಿ ವಾದ ವಿವಾದಗಳಾದಾಗ ಜನಸಾಮಾನ್ಯರಿಗೆ ವಿಷಯ ಮುಟ್ಟೋದಿಲ್ಲ ಸರ್. ದಯವಿಟ್ಟು ಸರ್ ನೀವು ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ಹೇಳಿದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನಾವು ಹೇಳಿರ್ತಕ್ಕಂಥ ಏನು ಅಂದರೆ, ಈಗಾಗಲೇ ರಾಷ್ಟ್ರಪತಿ ಅಂಕಿತ ಹಾಕಿದ್ದಾರೆ, ಸದನದಲ್ಲೂ ಪಾಸ್ ಆಗಿದೆ. ನೀವು ಅದಕ್ಕೆ ಏನು ಎರಡು ಕಣ್ಣಿದ್ದಂಗೆ ನಮಗೆ, ಒಂದೇ ಮಾತರಂ ಮತ್ತು ಏನು ಜನಗಣಮನ ಎರಡೂ ನಮ್ಮ ಕಣ್ಣಿದ್ದಂಗೆ. ನಮ್ಗೆ ಎರಡು ಕಣ್ಣು ಬೇಕಲ್ವ ನೋಡಲಿಕ್ಕೆ? ಒಂದು ಕಣ್ಣು ಸಾಕಾಗತ್ತಾ? ಆ ಎರಡು ಕಣ್ಣನ್ನು ಒಂದು ಕಣ್ಣು ತೆಗೆದು ಬಿಡ್ತೀರ ಹಾಗಾದ್ರೆ ನೀವು? ಒಂದು ದೇಶದ ಒಂದು ಮಾತೆಯ ಬಗ್ಗೆ, ನಮ್ಮ ಇಡೀ ದೇಶ, ಇಡೀ ಭೂಮಿ ತಾಯಿ ಸ್ವರೂಪದಲ್ಲಿ ನೋಡ್ತಾ ಇದ್ದೀವಲ್ಲ ನಾವು, ತಪ್ಪ ಅದು? ಹಾಗಾದರೆ ದೇಶವನ್ನು ನಾವು ಇವಾಗ ಮಾತೆ ಸ್ವರೂಪಿಯಾಗಿ ನಾವು ಇದರಲ್ಲಿ ಬಣ್ಣಿಸ್ತಾ ಇದ್ದೀವಲ್ವ, ತಪ್ಪ? ನಾವೇನು ದೇಶದ್ರೋಹ ಕೆಲಸ ಮಾಡಿದ್ದೀವಿ? ಹಾಗಾದರೆ ಇವ್ರ ಪ್ರಕಾರ ಇವ್ರು ಹೇಳ್ತಿರ್ತಕ್ಕಂಥದ್ದು ಏನಂತಂದರೆ, ಇವರ ಧಾಟಿ ಏನಿತ್ತು ಅಂತಂದರೆ, ಇಲ್ಲ ಇವರು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಾನು ಸಾಕಷ್ಟು ಇದನ್ನು ನಾನು ಡಿಬೇಟ್ ಹೋದಂಥ ಸಂದರ್ಭದಲ್ಲಿ ನಾನು ಅದನ್ನು ಗಮನಿಸಿದ್ದಿದೆ. ಯಾಕೆ ತಪ್ಪಾಗತ್ತೆ? ಈ ದೇಶ ನಮ್ಗೆ ತಾಯಿ ರೀ, ತಾಯಿ ಸಮಾನ. ಆ ತಾಯಿ ಸಮಾನ ತಾಯಿಯನ್ನು ಹೊಗಳ್ತೀವಿ. ನಮ್ಗೆ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ. ಆ ತಾಯಿಯನ್ನು ಹೊಗಳಿಕೆ ನಮಗೆ ಯೋಗ್ಯತೆ ಇಲ್ವಾ ಹಾಗಾದರೆ? ನೀವು ತಾಯಿಯನ್ನು ಹೊಗಳಿಲ್ಲ ಅಂತಂದ್ರೆ ಮತ್ತೆ ಯಾರನ್ನ ಹೊಗಳ್ತೀರಾ? ಇನ್ನೊಬ್ಬರು ತಾಯಿ ಹೊಗಳಕ್ಕಾಗತ್ತಾ? ನಮ್ಮ ತಾಯಿಯನ್ನ ನಾವು ಹೊಗಳ್ತೀವ್ರಿ ಸ್ವಾಮಿ. ಸರ್, ಕೆಪಿಸಿಸಿ ಅಧ್ಯಕ್ಷರು ಹರಿಪ್ರಸಾದ್ ಅವರು ಹೇಳ್ತಿದ್ರು, ನಾವು ಎರಡೇ ಪ್ಯಾರವನ್ನು ಹಾಡೋದು, ನೆಕ್ಸ್ಟ್ ನಾವು ಹಾಡೋದಿಲ್ಲ ಅಂತ ಹೇಳಿ. ಹಾಡಿದ್ರೆ ಏನ್ ತಪ್ಪು ಅನ್ನೋದು? ತಪ್ಪೇನು ಇಲ್ಲ. ಅವ್ರು ಹೇಳಿದ್ದು ವಿಧಾನ ತಪ್ಪಾಗಿ ಅರ್ಥೈಸ್ಕೊತಾ ಇದ್ದಾರೆ ಅಷ್ಟೇ. ನಾನು ಪ್ರಾರಂಭದಲ್ಲೇ ಹೇಳಿದೆ ಆನಂದ್ ಮಠ ಅನ್ನೊಂದು ಕಾದಂಬರಿಯಿಂದ ತೆಗೆದಾಗ ಅದು ಮುಸ್ಲಿಂ ವಿರೋಧಿಯಾಗಿ ಸ್ವಲ್ಪ ಅದರಲ್ಲಿ ಇದ್ದಿದ್ರಿಂದ ಆವತ್ತಿನ ದಿನ ಮಹಾತ್ಮ ಗಾಂಧಿ ಒಂದು ನಿಮಿಷ ಮಹಾತ್ಮ ಗಾಂಧಿಯವರು, ರಾಜೇಂದ್ರ ಪ್ರಸಾದ್ ಅವರು, ಅಂದಿನ ಬಾಲಗಂಗಾಧರನಾಥ್ ತಿಲಕರು ಎಲ್ಲರೂ ಸೇರಿ ಇದನ್ನ ನಾವಿಷ್ಟನ್ನ ಅಡಾಪ್ಟ್ ಮಾಡ್ಕೋಣ, ಎಲ್ಲಾ ಜಾತಿ ವರ್ಗದವ್ರನ್ನು ನಮ್ಮ ಜೊತೆ ಕರ್ಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋಣ ಅಂತ ಅವತ್ತು ಅಡಾಪ್ಟ್ ಮಾಡ್ಕೊಂಡಿತ್ತು ಕಾಂಗ್ರೆಸ್. ಆವತ್ತಿನಿಂದ ಇವತ್ತಿನವರೆಗೂ ರಾಷ್ಟ್ರಗಾನಕ್ಕೆ ಅಷ್ಟೇ ಗೌರವವನ್ನು ಕೊಟ್ಕೊಂಡು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಆ ಗೀತೆಯನ್ನು ಹಾಡ್ಕೊಂಡೇ ಬಂದಿದ್ದೀವಿ. ಇವತ್ತಿನವರೆಗೂ ಕಾಂಗ್ರೆಸ್ನ ಅಫಿಷಿಯಲ್ ಎಲ್ಲಾ ಕಾರ್ಯಕ್ರಮಗಳು ಕೂಡ ಬ್ಲಾಕ್ ಮಟ್ಟದಲ್ಲಿ ಕಾರ್ಯಕ್ರಮ ಆದ್ರೂ ಒಂದೇ ಮಾತ್ರ ಗೀತೆನ ಹಾಡ್ತೀವಿ ನಾವು, ರೈತ ಗೀತೆನ ಹಾಡ್ತೀವಿ ನಾವು, ರಾಷ್ಟ್ರಗೀತೆನ ಹಾಡ್ತೀವಿ ನಾವು, ನಾಡಗೀತೆನ ಹಾಡ್ತೀವಿ ನಾವು ಹಾಡ್ತೀವಿ. ನಾವು ಅದನ್ನ ಪಾರ್ಲಿಮೆಂಟ್ ನಲ್ಲಿ ಈ ಒಂದು ಬಿಲ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಯಾಕೆ ನೀವು ಅಪೋಸ್ ಮಾಡಿಲ್ಲ? ನಮ್ ದೇಶಭಕ್ತಿ ಇದೆ, ನಾವು ಅಪೋಸ್ ಮಾಡಿಲ್ಲ. ಇವ್ರ ಹತ್ರ ಸರ್ಟಿಫಿಕೇಟ್ ತಗೊಬೇಕಾಗಿಲ್ಲ. ನಾವು 1935 ಅಡಾಪ್ಟ್ ಮಾಡ್ಕೊಂಡಿದೀವಿ. ಇವ್ರು ಇವತ್ತು ಅಡಾಪ್ಟ್ ಮಾಡ್ಕೊಂತ 1935
ನಾವು ಅಪೋಸ್ ಮಾಡಿಲ್ಲ ಸರ್. ನೀವು ಪೂರ್ತಿ 6 ಸಾಲಗಳನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸರ್. ಬರೀ 2 ಸಾಲಗಳನ್ನ ನೀವು ಓಕೆ ಅಂದ್ರೆ ಇನ್ನು 2 ಸಾಲನ್ನ ನೀವು ಅವತ್ತೇ ಹೇಳ್ಬೋದಿತ್ತಲ್ಲ. ಈಗ ಇವತ್ತು ಮಾಡಿದಾರಲ್ಲ, ನಾವು ಅದನ್ನ ಒಪ್ಕೊಂಡಿದೀವಲ್ಲ, ನಾವು ಆಡ್ತೀವಲ್ಲ. ದೇಶದ ಕಾನೂನಿಗಿನ್ನ ಯಾರು ದೊಡ್ಡವರಿಲ್ಲ. ಓಲೈಸೋದಕ್ಕೆ ಮಾಡ್ಕೊಂಡಿರೋಂತ ಒಂದು ವಿಚಾರ ಇಲ್ಲ, ಅದು ಅವ್ರು ಹೇಳುವಂತ ವಿಚಾರ. ಹೇಳ್ತಾ ಇರೋಂಥದ್ದು ಮುಸ್ಲಿಮರು ಈ ದೇಶದ ಭಾಗವಾಗಿ. ಅಬ್ದುಲ್ ಕಲಾಂ ಅವರು ಈ ದೇಶದವರೇ. ಅಬ್ದುಲ್ ಕಲಾಂ ಅವರು ಇದೇ ದೇಶದವರಲ್ವಾ? ಅವ್ರೇನ್ ಬೇರೆ ದೇಶದವರ? ವಿವೇಕಾನಂದರು ಇದೇ ದೇಶದವರಲ್ವಾ? ಹಾಗಿದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಧರ್ಮದವರು ಕೇಳಿಸ್ಕೊಳ್ಳಿ ಬಿಡಿ, ಹಾಡ್ಲಿ ಬಿಡಿ, ತಪ್ಪೇನಿದೆ? ಪ್ರಚೋದನೆ ಮಾಡುವಂತದ್ದು ಬೇಡ ಅಂತ ಆವತ್ತು ಮಹಾತ್ಮ ಗಾಂಧಿ ಅವರು, ರಾಜೇಂದ್ರ ಪ್ರಸಾದ್ ಅವರು ಆವತ್ತಿನ ಅದನ್ನ ಮಾಡಿದ್ರು. ಇವತ್ತು ಇವರು ಅವ್ರಿಗಿಂತ ನಾವು ಹಿರಿಯರು, ನಾವು ಅವ್ರಿಗಿಂತ ದೊಡ್ಡವರು ಅಂತ ತೋರ್ಪಡಿಸಿ ಹೋಗಿ ಮಾಡಿದ್ದಾರೆ. ಸಂತೋಷ. ಅಪೋಸ್ ಯಾರು ಮಾಡಿದ್ದಾರೆ? ಯಾಕಿಷ್ಟು ಹಂಗಾಮ ಮಾಡ್ತಾ ಇದ್ದಾರೆ? ಮಹಾತ್ಮ ಗಾಂಧಿ ಅವ್ರಿಗಿನ್ನ ಅವತ್ತಿನ ಏನು ಒಂದೇ ಮಾತ್ರ ಗೀತೆನ ಅಡಾಪ್ಟ್ ಮಾಡ್ಕೊಂಡು ಒಂದು ಸಮಿತಿ ರಚನೆ ಮಾಡಿ ಅಡಾಪ್ಟ್ ಮಾಡ್ಕೊಂಡ್ರು. ಅದನ್ನ ರಚಿಸಿದಂಥವ್ರು ಸೇರಿ ಅವ್ರಿಗಿನ್ನ ನಾವು ದೊಡ್ಡವರು ಅಂತ ಇವ್ರು ಮಾಡಿದ್ದಾರೆ. ವಿ ಅಕ್ಸೆಪ್ಟ್ ಇಟ್. ನಾವೇನು ಅದನ್ನ ಹೇಳ್ತಾ ಇಲ್ವಲ್ಲ ಇಲ್ಲ ಅಂತ. ಕಾನೂನು, ದೇಶದ ಕಾನೂನಿಗಿಂತ ಯಾರಾದ್ರೂ ದೊಡ್ಡವರಿದ್ದೀರಾ? ಸಂವಿಧಾನಕ್ಕಿಂತ ಯಾರಾದ್ರೂ ದೊಡ್ಡವರಿದ್ದೀರಾ? ನಾವು ದೇಶದ ಕಾನೂನಿಗೆ ಗೌರವ ಕೊಡ್ಬೇಕಲ್ವಾ? ನಾವು ಮಾಡ್ತಾ ಇದೀವಲ್ವಾ? ನಿಮ್ಮ ಆಕ್ಷೇಪಣೆ ಏನು ಇದರಲ್ಲಿ? ನಿಮ್ಮ ಸರ್ಕಾರದ ವೈಫಲ್ಯಗಳನ್ನ ಮುಚ್ಕೊಳ್ಳಿಕ್ಕೆ, ನೀಟ್ ಹಗರಣನ ಮುಚ್ಕೊಳ್ಳಿಕ್ಕೆ ಅಮಿತ್ ಶಾ ಅವರು ಸದನಕ್ಕೆ ಬಂದಿಲ್ಲ, ಉತ್ತರ ಕೊಟ್ಟಿಲ್ಲ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ. 22 ಜನ ವಿದ್ಯಾರ್ಥಿಗಳು ತೀರೋಗಿದ್ದಾರೆ. ಅವರ ಭವಿಷ್ಯ ಏನಾಯ್ತು? ದೇಶದಲ್ಲಿ ಯುವಕರಿಗೆ ಭವಿಷ್ಯ ಇಲ್ಲ. ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದನ್ನ ಮುಚ್ಚಿಡ್ಲಿಕ್ಕೆ ಇದನ್ನ ತಂದಿದ್ದಾರೆ ಅಷ್ಟೇ. ಇದು ಸ್ಪಷ್ಟ. ವಿಷಯಾಂತರ ಮಾಡೋದ್ರಲ್ಲಿ ಬಿಜೆಪಿ ನಿಸ್ಸೀಮರು. ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಇಷ್ಟೇ ಉದ್ದೇಶ. ತಿಮ್ಮಾಪುರ್ ಅವರು ಹಿಂದೆ ಏನ್ ಸಚಿವರಾಗಿದ್ರಲ್ವಾ, ಅವ್ರ ಆಡಿಯೋ ಕೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕಾಂಗ್ರೆಸ್ ಅಂತ ಸೂಟ್ ಕೇಸ್ಗಳು ಪೇಡ್ ಕ್ಯಾಬಿನೆಟ್ ಅಂತ ಹೇಳಿದ್ದಿದೆ. ನಾಗೇಂದ್ರ ಅವರು ಇಷ್ಟೆಲ್ಲ 187 ಕೋಟಿ ಹಗರಣವನ್ನ ಮಾಡಿ ಸಿದ್ದರಾಮಯ್ಯನವರೇ ನಿಮ್ಮ ಸಂಪುಟದಲ್ಲಿ ಎಷ್ಟು ಜನ ಕ್ರಿಮಿನಲ್ ಇದ್ದಾರೆ ಹೇಳ್ತೀನಿ ನೋಡಿ. ಇವಾಗ್ಲೇ ತಿಮ್ಮಾಪುರ ಅವರು ಸ್ವಪಕ್ಷೀಯರೇ ಹೇಳಿದ್ದಿದೆ 187 ಕೋಟಿ ಹಗರಣ ಮಾಡಿದ ನಾಗೇಂದ್ರ ಅವ್ರನ್ನ ಇವತ್ತು ಸಚಿವ ಸಂಪುಟದಲ್ಲಿ ಭ್ರಷ್ಟರ ಕೂಟವನ್ನ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವ್ರು ಮೆರಿತಾ ಇದಾರಲ್ವಾ. ಇವರಿಗೆಲ್ಲ ಯಾವ ನೈತಿಕತೆ ಇದೆ? ಇವತ್ತು 89 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಅದೇ ನಾಗೇಂದ್ರ ಪ್ರಸಾದ್ ಅವರು ಇವತ್ತು ಭ್ರಷ್ಟಕೂಟದಲ್ಲಿ ಸೇರ್ಕೊಂಡಿದ್ದಾರೆ. ಇವ್ರು ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳ್ತೀನಿ. ಒಂದೇ ಮಾತರಂ ಆಗಿರ್ಬೋದು, ರಾಷ್ಟ್ರಗೀತೆ ಆಗಿರ್ಬೋದು, ಇದೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾವನ್ನ ಎಷ್ಟು ಮೆರೆಸಿದ್ರು, ಇವತ್ತಿನ ಸಂದರ್ಭದಲ್ಲಿ ಗಾಂಧಿ ಹೇಳೋ ಹೆಸರನ್ನೇ ಕದ್ದಿದ್ದಾರೆ, ಲೂಟಿ ಹೊಡೆದಿದ್ದಾರೆ. ಗಾಂಧಿ ಹೇಳೋ ಹೆಸರನ್ನ ಲೂಟಿ ಹೊಡ್ಕೊಂಡು ತಮಗಿಟ್ಕೊಂಡಿದ್ದಾರೆ ಅಂತಂದ್ರೆ ಕಸಬೇಳೋ ವ್ಯಕ್ತಿಗೆ ಇವರು ಎಷ್ಟು ಮೆರೆಸಿದ್ದಾರೆ. ಸಂಪುಟದಲ್ಲಿ ಮನಮೋಹನ್ ಸಿಂಗ್ ಕಚೇರಿಗೆ ತಗೊಂಡೋಗಿ ಇದು ಮಾಡ್ತಿದ್ದಾರೆ. ಆಗ್ತಿಲ್ಲ ಸರ್ ನೀವು ಮಾತಾಡ್ತಾರೆ ನೋಡಿ. ಅದನ್ನೇ ಈಗ ವಿಷಯ ಡೈವರ್ಟ್ ಆದ್ರೆ ಬೇರೆ ಬೇರೆ ವಿಷಯಕ್ಕೆ ನಾವು ಹೋಗ್ತೀವಿ. ವಿಷಯಾಂತರ ಮಾಡೋದ್ರಲ್ಲಿ ನಿಸ್ಸೀಮ್ರ ಅವರು ವಿಷಯಾಂತರ ನೀವು ಮಾಡಿರೋದು ಕ್ಲಿಯರ್ ಆಗಿದೆ. ನಾವು ಕನ್ಕ್ಲೂಷನ್ ಕೊಡೋ ಸ್ಟೆಪ್ಗೆನೆ ವಿಷಯಾಂತರ ಮಾಡ್ತಾರೆ ಅವರು. ನೀವು ಹೇಳುವಂತ ಸಂದರ್ಭದಲ್ಲಿ ನಾನು ವಿಷಯಾಂತರ ಮಾಡಬೇಕಾಗುತ್ತೆ. ದೇಶ, ಭಾಷೆ, ನೆಲ, ಜಲ ಎಲ್ಲೆಲ್ಲೂ ನೋಡಿ. ಒಂದು ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆದಾಗ, ದೇಶ ಪ್ರೇಮಕ್ಕೆ ಧಕ್ಕೆ ಆದಾಗ, ಒಂದೇ ಸೆಕೆಂಡ್, ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆದಾಗ, ದೇಶದ ನಾಡು ಜಲ ಯಾವುದಕ್ಕೆ ಧಕ್ಕೆ ಆದಾಗ, ಭಾಷೆ ವಿಚಾರದಲ್ಲಾಗಿರ್ಬೋದು, ಜಲ ವಿಚಾರ ಆಗಿರ್ಬೋದು, ಯಾವುದಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಇರುತ್ತೆ. ಅದು ಮುಂಚೂಣಿಯಲ್ಲಿ ಇರುತ್ತೆ. ಮುಂಚೂಣಿ ಯಾವುದೇ ರಾಜ್ಯ ಆಗಿರ್ಬೋದು, ನಮ್ಮ ದೇಶದ ಯಾವುದೇ ರಾಜ್ಯ ಆಗಿರ್ಬೋದು, ನಾನು ಹೇಳ್ತಿರೋದು ಯಾವುದೇ ರಾಜ್ಯ ಆಗಿರ್ಬೋದು. ಇವತ್ತು ನಮ್ಮ ಕರ್ನಾಟಕ ಅಂತ ಆಗಿರ್ಬೋದು, ಬೇರೆ ರಾಜ್ಯಗಳ ಅಸ್ಮಿತೆಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಇಡೀ ದೇಶದ ತಾಯಿ ಎಲ್ಲ ನಾವು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನಾವು
ಇದು ಮಾಡ್ತೀವಿ. ಎವ್ರಿಥಿಂಗ್ ಇಸ್ ಫೇರ್ ಎನಫ್ ಸರ್. ಆದ್ರೂ ನೀವು ಒಂದು ಹೆಣ್ಮಗಳು ಅದೇ ರೀತಿ ನೋಡ್ಬೇಕು ಸರ್. ಅಮಿತ್ ಶಾ ಅವ್ರು ಕೊಡುವಂತ ಸ್ಟೇಟ್ಮೆಂಟು, ಇಲ್ಲಿ ಕರ್ನಾಟಕದಲ್ಲಿ ಛಲವಾದಿ ಅವರು ಕೊಡುವಂತ ಸ್ಟೇಟ್ಮೆಂಟು, ವಿಜೇಂದ್ರ ಅವರು ಕೊಡುವಂತ ಸ್ಟೇಟ್ಮೆಂಟು ಎಷ್ಟು ಮಟ್ಟಿಗೆ ಸರಿ ಇದೆ ಸರ್? ಏನ್ ತಪ್ಪು ಮಾಡಿದ್ರು ಅಂತ ಹೇಳಿ ಗಡೀಪಾರು ಮಾಡ್ಬೇಕು, ದೇಶದಿಂದ ಕಿತ್ತು ಬಿಸಾಕಿ ಅಂತ ಹೇಳೋದು, ಕಂಪ್ಲೇಂಟ್ ಕೊಡಿ ಅಂತ ಹೇಳೋದು, ಇವ್ರ ಮೇಲೆ ದೂರು ಕೇಳುವಂತದ್ದು, ಸೋನಿಯಾ ಗಾಂಧಿ ಅವರ ಒಂದು ವಿಚಾರವನ್ನ ಇಟ್ಕೊಂಡು ಸರ್ ಅವಶ್ಯಕತೆ ಇದೆಯಾ ಸರ್? ಸೋನಿಯಾ ಗಾಂಧಿಯನ್ನ ನಾವು ಯಾವತ್ತು ಹೋಗಿ ಅಂತ ತೆರಳಿ ಅಂತ ಹೇಳಿಲ್ವಲ್ಲ, ಯಾವಾಗ ಹೇಳಿದೀವಿ? ಗಡೀಪಾರು ಮಾಡಿ ಅಂತ ಹೇಳಿದಾರಲ್ಲ ಸರ್. ಯಾರು ಹೇಳಿದ್ದಾರೆ ನೋಡಿ ನೋಡಿ, ನೀವು ಮಾತಾಡಿದ್ರು ಅವ್ರು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ನಮ್ಮ ದೇಶಕ್ಕೆ ನೀವು ಅಗೌರವ ತೋರ್ತಾ ಇದ್ದೀರಾ, ಅಗೌರವವನ್ನು ತೋರುವಂತ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಗೌರವ ನಮ್ಮ ದೇಶಕ್ಕೆ ಧಕ್ಕೆ ಉಂಟು ಮಾಡಬೇಡಿ. ಯಾಕೆ ಅಂತಂದ್ರೆ ನಮ್ಮ ಅಖಂಡ ಈ ದೇಶದಲ್ಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳಿದ್ದೀವಿ. ಆ ಒಂದೇ ತಾಯಿ ಮಕ್ಕಳು ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತ ಹೇಳಿರ್ತಕ್ಕಂತಿದೆ ನನಗೆ ಗಮನಕ್ಕೆ ಬಂದಾಗೆ. ಅದಕ್ಕೆ ನೀವು ಧಕ್ಕೆ ತರಬೇಡಿ. ಈಗ ನೀವು ಅದನ್ನು ಹೇಳ್ತಕ್ಕಂಥ ಒಂದೇ ಮಾತರಂ ಹಾಡುವ ಸಂದರ್ಭದಲ್ಲಿ ನೀವು ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದೇ ಖರ್ಗೆ ಅವರಾಗಿರ್ಬೋದು, ಏನು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ನೀವು ಯಾವುದೋ ಒಂದು ಹೇಳಿ ಈಗ ಕುಂಟು ನೆಪ ಹೇಳ್ತಾ ಇದ್ದೀರಾ. ಅದಲ್ಲ, ನಿಮ್ಮ ಒಂದು ಮನಸ್ಸಿರುತ್ತಲ್ವಾ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾವುದೋ ಒಂದು ರಾಹುಲ್ ಗಾಂಧಿ ಅವರು ಖಾಲಿ ಬುಕ್ ಹಿಡ್ಕೊಂಡು ಸಂವಿಧಾನ ಅಂತ ಹೇಳಿ ತೋರಿಸೋದಲ್ಲ. ಅದರಲ್ಲಿ ಸಂವಿಧಾನ ಇರಬೇಕು, ಖಾಲಿ ಬುಕ್ ಹಿಡ್ಕೊಂಡು ಸಂವಿಧಾನ ಅಂತ ಹೇಳಲ್ಲ. ಸಂವಿಧಾನ ಇರಬೇಕು, ಬರ್ದಿರ್ಬೇಕು. ಖಾಲಿ ಬುಕ್ ತೋರಿಸ್ಬಿಟ್ಟು ಸಂವಿಧಾನ ಅಂತ ಹೇಳಿ ಜನರಿಗೆ ಮೋಸ ಮಾಡೋದಲ್ಲ. ಬಂದಿದೀವಿ ಅಂತ ಹೇಳಿದವರು ಗಾಂಧಿ ಹೆಸರಲ್ಲೇ ಕಳ್ತನ ಮಾಡಿದ್ದಾರೆ. ಗಾಂಧಿ ಅಂತ ಹೇಳಿ ಹೆಸರನ್ನ, ಗಾಂಧಿ ಹೆಸರು ಅಂತ ಹೇಳಿದೆಯಲ್ಲ, ಅದೇ ಕಳ್ತನ ಮಾಡಿದ್ದಾರೆ. ಸ್ವಾಮಿ ತಾವು ಅದನ್ನ ಹೇಳಿ, ಬೇರೆದನ್ನೆಲ್ಲ ಬಿಟ್ಬಿಡಿ. ರಾಮನ ಹೆಸರಲ್ಲಿ ಏನ್ ಮಾಡಿದೀರಾ? ಒಂದು ರಾಮನ ಹೆಸರಲ್ಲಿ ಏನ್ ಮಾಡಿದೀರಾ? ಗಾಂಧಿ, ರಾಹುಲ್ ಗಾಂಧಿ ಏನೇನ್ ಹೇಳ್ತಾರೆ ಮೋದಿವರೆಗೂನುವೆ ರಾಮನ ಹೆಸರಲ್ಲಿ ಏನ್ ಮಾಡಿದೀರಾ? ಸ್ವಾಮಿ, ರಾಮ ಹೆಸರಲ್ಲಿ ಏನ್ ಮಾಡಿದೀರಾ? ನಮ್ಮ ಹೆಸರಲ್ಲಿ ಮಾಡಿ ತೋರಿಸಿದೀವಿ ಸ್ವಾಮಿ. ಅದೇ ನೀವು ಗಲಭೆ ಮಾಡಿಸಿದೀರಾ, ನಾವು ರಾಮ ಮಂದಿರ ಕಟ್ಟಿ ತೋರಿಸಿದೀವಿ. ಏನ್ ಮಾಡಿದೀರಾ? ಕಾಶ್ಮೀರವನ್ನ ರಾಮ ಮಂದಿರದಲ್ಲಿ ಏನ್ ಮಾಡಿದೀರಾ? ರಾಮ ಮಂದಿರ ಅಲ್ಲಿರ್ತಕ್ಕಂಥವ್ರು ವಜಾ ಮಾಡಿದೀವಿ. ಕಣ್ಣಿನ ಅಳತೆಯಲ್ಲೇ ಎಲ್ಲ ನಡೀತು. ವಜಾ ಮಾಡೋದಲ್ಲ, ಏನ್ ಮಾಡಿದೀರಾ? ನಾವು ನಿಮಗೆ ನೋಡಿ ಏನೇ ಇದ್ರು ಅದನ್ನ ನಾಗೇಶ್ ಸರ್ ಒಂದೇ ನಿಮಿಷ ಸರ್. ಈಗ ಒಂದೇ ಮಾತರಂಗೆ ಆಕ್ಷೇಪ ಪಡಿಸಿದ್ರು ಅಂತ ಹೇಳಿ ಇಡೀ ದೇಶಾದ್ಯಂತ ಒಂದು ರೀತಿ ಕಿಚ್ಚೆದ್ದಿದೆ. ದೇಶ ಪ್ರೇಮಿಗಳಿಗೆ ಇದು ಸಹಿಸೋದಕ್ಕೆ ಆಗ್ತಾ ಇಲ್ಲ. ರಾಷ್ಟ್ರಗಾನವನ್ನು ಸಹ ನೀವು ರಾಷ್ಟ್ರ ಗೀತೆಗೆ ಕೊಡೋಂಥ ಗೌರವವನ್ನೇ ಕೊಡಬೇಕು. ಒಂದು ವೇಳೆ ಗೌರವವನ್ನು ಕೊಟ್ಟಿಲ್ಲ ಅಂತ ಹೇಳಿದರೆ 3 ವರ್ಷಗಳ ಕಾಲ ಜೈಲಿಗೆ ಹಾಕ್ತೀವಿ ಅಂತ ಕೂಡ ಹೇಳಿ ಕೇಂದ್ರ ಸರ್ಕಾರ ಮಹತ್ವದ ಒಂದು ಮಾತನ್ನ ಹೇಳಿಕೆಯನ್ನು ಕೊಟ್ಟಿದೆ ಸರ್. ಹಾಗಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸರ್ ಅಷ್ಟೇ ನಾವು ಹೇಳೋವಂಥದ್ದು. ನೀವು ಯಾಕೆ ವಾಗ್ವಿವಾದಗಳನ್ನು ಮಾಡ್ತೀರಿ? ಆದರೂ ಸಹ ಸರ್, ನಾಗೇಶ್ ಸರ್, ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಈ ವಿಚಾರವನ್ನು ಯಾಕೆ ಸರ್ ನೀವು ಬಹಳಷ್ಟು ಒಂದು ವಿರೋಧವಾಗಿ ತೆಗೆದುಕೊಳ್ತಾ ಇದ್ದೀರಿ? ಅವ್ರು ಮಾತನಾಡಿದ್ರಂತ ನೀವು ಯಾಕೆ ಸರ್ ಅದಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದೀರಿ? ಸರ್, ಇಲ್ಲಿ ನಮ್ಮ ದೇಶದಲ್ಲಿ ಮುಸ್ಲಿಮ್ಸ್ ಮಾತ್ರ ಇಲ್ಲ ಸರ್, ಬೇರೆ ಬೇರೆ ಧರ್ಮದವರು ಇದ್ದಾರೆ ಸರ್. ಅವರ ಓಲೈಕೆ ಅಂತ ಎದ್ದು ಕಾಣಿಸ್ತಾ ಇದೆ ಸರ್. ಕೆಲವೊಂದು ನಾವು ಮಾಧ್ಯಮಗಳಲ್ಲಿ ಸಹ ಕೆಲವೊಂದು ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಸ್ಲಿಮ್ಸ್ ಹಾಡೋದಿಲ್ಲ, ನಾವು ಒಂದೇ ಮಾತ್ರ ಹಾಡೋದಿಲ್ಲ. ಏನು ಸರ್ ಇದು? ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಯಾರೇ ಜೈನ, ಸಿಖ್ರು, ಪಾರ್ಸಿಗಳು ಯಾರೇ ಆಗಿರ್ಬೋದು, ರಾಷ್ಟ್ರಗೀತೆಯನ್ನು, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡೋದಾಗಲಿ, ರಾಷ್ಟ್ರಗಾನಕ್ಕೆ ಅವಮಾನ ಮಾಡೋದಾಗಲಿ, ರಾಷ್ಟ್ರದ ಏಕತೆಗೆ ಧಕ್ಕೆ ತರೋ ಹಾಗೆ ಮಾತನಾಡೋದು ಯಾರೇ ಆಗಿರಲಿ, ಅವ್ರನ್ನ ಕ್ಷಮಿಸೋವಂಥ ಕೆಲಸ ಆಗಬಾರ್ದು. ಕಾನೂನು ಎಲ್ಲರಿಗೂ ಒಂದೇ. ದೇಶ ಮೊದಲು, ದೇಶ ಇದ್ದರೆ ನಾವಲ್ಲ ಮೊದಲು, ನಮ್ಮಿಂದ ಅಲ್ಲ ದೇಶ, ದೇಶದಿಂದ ನಾವು, ದೇಶ ಇದ್ದರೆ ನಾವು. ಇಂಥ ವಾಕ್ಯಗಳಿಗೆ, ಹೇಳಿಕೆಗಳಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅದು ಎಂತಹದೇ ದೊಡ್ಡ ವ್ಯಕ್ತಿ ಇದ್ರೂ ಕ್ರಮ ತಗೊಳ್ಳಿ ಅಂತಾನೆ ನಾವು ಹೇಳುವಂಥದ್ದು. ಕಾನೂನ್ನ ಈ ಹಿಂದೆನೇ ಜಾರಿ ಒಂದೇ ನಿಮಿಷ, ನೀವು ರಾಷ್ಟ್ರ ಗಾನಕ್ಕೆ ನೀವು ಗೌರವವನ್ನು ಕೊಡ್ತೀರಿ, ರಾಷ್ಟ್ರಗೀತೆಗೆ ಗೌರವವನ್ನು ಕೊಡ್ತೀವಲ್ಲ ಸರ್. ಅಲ್ಲಿ ಸೋನಿಯಾ ಗಾಂಧಿ ಅವರು ರಾಷ್ಟ್ರಗಾನ ಮುಗಿದ ನಂತರ ಏನಾದ್ರು ಒಂದು ಹೇಳ್ಬೋದಿತ್ತೆ, ಮಧ್ಯದಲ್ಲೇ ಅಲ್ಲಿ ಮತ್ತೆ ಖರ್ಗೆ ಅವ್ರು ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ ಸರ್. ಹೌದು, ಯಾಕೆಂದ್ರೆ ಅವರು ಸುಸ್ತಾದಾಗ ನಾವು ಪಕ್ಕದಲ್ಲಿ ನಿಂತಿದ್ದವ್ರು ನೋಡಿ ಹೇಳಿರೋದು. ಜೈರಾಮ್ ರಮೇಶ್ ಅವರು ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟರು. ಜೈರಾಮ್ ರಮೇಶ್ ಅವರು ಅಲ್ಲೇ ಇದ್ದಂತ ಜೈರಾಮ್ ರಮೇಶ್ ಅವರು ನೀಟಾಗಿ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ.
ಸರ್ ಅಲ್ಲಿ ಅಲ್ಲಿ ಅವರ ದೃಶ್ಯ- ಎಕ್ಸ್ಪ್ರೆಷನ್ಸ್ ಇಲ್ಲ, ಅವ್ರ ಅವರ ದೃಶ್ಯ- ಮುಖಭಾವನೆ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಸರ್. ಮಧ್ಯದಲ್ಲಿ ಅವರು ಸ್ಟಾಪ್ ಮಾಡಿ ಸರ್ ಆ ಕೈ ಸರ್ ಅವ್ರ ಕೈ ಅವರು ಎದುರುಗಡೆಯಿಂದ ಬರ್ತಾ sign ಇದ್ದಂತವ್ರಿಗೆ ಕೊಡ್ತಾರೆ. ಸರ್ ಸನ್ನೆ ಅವರು ಕೊಟ್ಟಿದ್ದು. ಚೇರ್ ಅನ್ನಲ್ಲ ಸ್ಟಾಪ್ ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಪಕ್ಕದಿಂದ ಚೇರ್ಸ್ ತರಿಸ್ತಾರೆ. ಇಷ್ಟೇ ಆಗದಿದ್ದಲ್ಲಿ ಇಷ್ಟೇ ಮುಗಿದ್ಮೇಲೆ ಹೇಳ್ಬೋದಿತ್ತರ ಸರ್. ಒಂದೇ ಅವರು ಮಾತ್ರ ಸುಸ್ತಾಗೋ- ಸರ್ ಓಕೆ ನಾಗೇಶ್ ಸರ್, ನೀವು ಹೇಳೋದೆಲ್ಲ ನಾವು ಕೇಳಿಸ್ಕೊತಾ ಇದ್ದೀವಿ ಹೌದು, ಸರ್. ಸತ್ಯ ಸರ್ ಹೇಳ್ತೀನಿ. ಎಷ್ಟು ನಿಮಿಷಗಳಾಗ್ಬೋದು ಸರ್ ಒಂದೇ ಮಾತರಂ ಸಂಪೂರ್ಣವಾಗಿ 6 ಸಾಲಗಳನ್ನ ಹೇಳಿ ಮುಗಿಸೋದಕ್ಕೆ? ಮೇಡಮ್ ಅದೇನು ತುಂಬಾ ಅದು ಆಲ್ರೆಡಿ ಅವರು ಸುಮಾರು 4-5 ನಿಮಿಷಕ್ಕಿನ್ನೂ ಹೆಚ್ಚು ನಿಂತಿರ್ತಾರೆ. ನೀವು ಲೈವ್ ಇದೆ ನಮ್ಮ ನ್ಯಾಷನಲ್ ಕಾಂಗ್ರೆಸ್ ಪೇಜ್ ಅಲ್ಲಿ ಅದು ಲೈವ್ ಬಂದಿದೆ. ಬೇರೆ ನ್ಯೂಸ್ ಚಾನಲ್ ತೋರಿಸೋ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ಪೇಜ್ ಅಲ್ಲೇ ಫೇಸ್ಬುಕ್ ಅಲ್ಲಿ ಲೈವ್ ಬಂದಿದೆ. ಎಷ್ಟೊತ್ತವರೆಗೂ ನಿಂತಿದ್ದಾರೆ ನೋಡಿ. ಅವರು ವಯೋಸಹಜ ಅದು ಲೈವ್ ಬಂದಿದ್ದಕ್ಕೆ ಸರ್ ಹೌದು ಮೇಡಮ್. ನಾವೇನು ಮುಚ್ಚಿಡ್ತಾ ಇಲ್ವಲ್ಲ. ನಾವೇನು ಯಾವುದೇ ಮಾಡಿರೋ ಟ್ವಿಟ್ ನಾಗ್ಲಿ ಡಿಲೀಟ್ ಮಾಡಿಲ್ಲ, ವಿಡಿಯೋ ಡಿಲೀಟ್ ಮಾಡಿಲ್ಲ, ಒಂದು ಟ್ವಿಟ್ ಮಾಡಿ ವಿಡಿಯೋ ಡಿಲೀಟ್ ನಿಮ್ಮ ಮಾಡಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರು ಡಿಲೀಟ್ ಮಾಡಿಲ್ಲ. ನಾವು ಸತ್ಯದ ಜೊತೆ ಗೊತ್ತಿರ್ಲಿ ಅಂತ ಮಾಡಿದ್ವಿ. ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಹೆಂಗ್ ನಂಬೋದು ಈಗ? ಎಲ್ಲ ಬಿಜೆಪಿ ನೀವೇ ಆಹಾರ ಕೊಡ್ತಾ ಇದೀರಿ ಸರ್ ಬಿಜೆಪಿ ನಾವು ಆಹಾರ ಪಕ್ಷಕ್ಕೆ. ಕೊಡ್ತಾ ಇಲ್ಲ, ನಾವು ಕ್ಲಾರಿಟಿನ ಹೇಳ್ತಾ ಇದೀವಿ. ಅವ್ರು ಪ್ರಚೋದನೆ ಮಾಡ್ತಾ ಇದಾರೆ, ನಮ್ಮವ್ರು ಹೇಳಿಕೆ ಅಲ್ಲ, ಕೊಡ್ತಾ ಕೆಲವರು ಇದ್ದಾರೆ. ಹೇಳ್ತಾರೆ ಸರ್, ಕೆಲವು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾರೆ, ನೀವೇನ್ ಹೇಳಿದ್ರು ಅದನ್ನ ಹೇಳ್ತಾರೆ, ಅವ್ರಿಗೆ ವಯಸ್ಸಾಗಿತ್ತು, ಅವ್ರಿಗೆ ಕೂತ್ಕೋಬೇಕಾಗಿತ್ತು, ಹಾಗಾಗಿ ಚೇರ್ ತನ್ನಿ ಅಂತ ನೀವು ಹೇಳ್ತೀರಿ. ಒಬ್ಬರು ಕೆಲವು ನಾಯಕರು ಹೇಳ್ತಾರೆ ನಾವು 2 ಪ್ಯಾರ ಆಡೋದು, ಏನ್ ಮಾಡ್ಕೋತೀರಿ ಅಂತಾರೆ. ಇನ್ನ ಕೆಲವು ಮುಸ್ಲಿಂ ಮುಖಂಡರು ಹೇಳ್ತಾರೆ ನಾವು ಹಾಡೋದಿಲ್ಲ, ಏನ್ ಮಾಡ್ಕೋತೀರಿ ಅಂತ ಅವ್ರು first ಹೇಳ್ತಾರೆ. ಒಂದೊಳಗೆ ಈ ರೀತಿ ನೀವೆಲ್ಲರೂ ಒಂದೊಂದೊಂದೊಂದೊಂದೊಂದು ವಿಭಿನ್ನವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಹೇಗೆ ನಂಬೋದಕ್ಕೆ ಸಾಧ್ಯ ಅನ್ನೋ ನೋಡಿ, ಪ್ರಶ್ನೆ. ನಾನು ಫಸ್ಟೇ ಹೇಳಿದೆ, ದೇಶವೇ ಮೊದಲು, ದೇಶಭಕ್ತಿವೇ ಮೊದಲು. ಅದಕ್ಕೆ ಯಾರೇ ಅಪಚಾರ ಮಾಡಿದ್ರು ಅದ್ರ ಮುಲಾಜಿಲ್ಲದೆ ನಡೀಲಿ ಕ್ರಮ. ಸರ್ ಈಗ ಒಂದೇ ಮಾತರಂ ವಿಚಾರದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು? ನಾವು ಒಂದೇ ಮಾತ್ರ ವಿಚಾರ 1935ರಲ್ಲೇ ನಾವು ಅಧಿಕೃತವಾಗಿ ತಗೊಂಡಿದ್ವಿ. 1905ರಲ್ಲೇ ಬಂಗಾಳ ವಿಭಜನೆಯನ್ನು ವಿರೋಧ ಮಾಡಿದಾಗ ಒಂದೇ ಮಾತ್ರ ಘೋಷವಾಕ್ಯನೇ ಆವತ್ತು ಅಜೆಂಡಾ ಇದ್ದಿದ್ದು. ಅತಿ ಹೆಚ್ಚು ಜನಪ್ರಿಯತೆಗೊಂಡಿದ್ದು ಒಂದೇ ಮಾತ್ರ ಅನ್ನೋ ಘೋಷಣೆನೇ. ಆವತ್ತೇ ನಾವು ದೇಶ ಗಾನವಾಗಿ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ. 1935ರಲ್ಲಿ ನಮ್ಮ ಕಾರ್ಯಕಾರಿಣಿ ಸಮಿತಿನಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಾವು ಅದ್ರ ಪರವಾಗೇ ಇದ್ದೀವಿ. ಒಂದೇ ಮಾತ್ರ ವಿರೋಧವಾಗಿ ಕಾಂಗ್ರೆಸ್ ಯಾವತ್ತೂ ಸ್ಟ್ಯಾಂಡ್ ಇಲ್ಲ. ದೇಶಭಕ್ತಿಯ ವಿಚಾರದಲ್ಲಾಗ್ಲಿ, ದೇಶ ರಕ್ಷಣಾ ವಿಚಾರದಲ್ಲಾಗ್ಲಿ ಕಾಂಗ್ರೆಸ್ ಯಾವತ್ತೂ ವಿರುದ್ಧ ಹೋಗಿಲ್ಲ. ಅಲ್ಲ, ನೀವು ಇಷ್ಟೊಂದು ಅಕ್ಸೆಪ್ಟ್ ಮಾಡ್ಕೊಂಡಿರೋರ್ಗು ಮೊನ್ನೆ ಏನಾಗಿತ್ತು ಸರ್? ಮೊನ್ನೆನೂ ಏನೂ ಆಗಿಲ್ಲ. ಆ ಸ್ಥಾನದಲ್ಲಿ ಇದ್ದಂಥವ್ರು ಜೈರಾಮ್ ರಮೇಶ್ ಅವರು ಬಹಳ ಕ್ಲೀನ್ ಆಗಿ ನಮ್ಮ ಹಿರಿಯ ನಾಯಕರು ಕೂಡ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು. ಮಾಧ್ಯಮಕ್ಕೆ ಬಂದು ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಇದು ನಡೆದಿದ್ದು ಅಂತ ವಿಸ್ತಾರವಾಗಿ ಹೇಳಿದ್ರು. ಟೀಕಾ ಪ್ರಹಾರಗಳಾಗ್ತಾ ಇದೆ. ಇವ್ರಿಗೆ ಮೊನ್ನೆವರೆಗೂ ಸಹ ರಾಷ್ಟ್ರ ಧ್ವಜ ಬೇಡ ಆಗಿತ್ತು, ರಾಷ್ಟ್ರಗೀತೆ ಬೇಡ ಆಗಿತ್ತು. ಈಗ ಸಡನ್ ಆಗಿ ದೇಶ ಪ್ರೇಮ ಉಕ್ಕಿ ಹರಿತಾ ಇದೆ. ಇದ್ರ ಹಿಂದೆ ಬೇರೆ ಇನ್ನೇನೋ ಪಿತೂರು ಇದೆ ಅನ್ನೋ ಒಂದು ಮಾತುಗಳು ಕೂಡ ಅವ್ರು ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಸ್ಪಷ್ಟತೆ ಕೊಡ್ತೀರಿ? ನಾನು ಅದೇ ಇವಾಗ ಮುಂಚೆ ಕ್ಲಾರಿಫೈ ಕೊಟ್ಟನಲ್ಲ, ಯಾಕೆ ಅವ್ರು ಆ ಥರ ಹೇಳ್ತಾ ಇದ್ದಾರೆ ನೋಡಿ. ನಾವು ತ್ರಿವರ್ಣ ಧ್ವಜಕ್ಕೆ ಯಾವುದೇ ಸಂದರ್ಭದಲ್ಲೂ ಅಗೌರವ ತೋರಿಸೋದು ಇಲ್ಲ ನಾವು. ಯಾಕೆಂದರೆ ನಮ್ಮಲ್ಲಿ ಸಿದ್ಧಾಂತ ಇರತಕ್ಕಂಥದ್ದೇನು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಆಯ್ತಾ? ಇಲ್ಲ ಪಕ್ಷ ಯಾವಾಗ ನೋಡಿ, ಇದು ಯಾವಾಗ ಜನಸಂಘ ಇರ್ಬೋದು, ಅದರ ನಂತರದಲ್ಲಿ ಬಿಜೆಪಿ ಪಕ್ಷ ಇರ್ಬೋದು, ನಮ್ದು ಸಿದ್ಧಾಂತ ಒಂದೇ, ಈಗೂ ಒಂದೇ, ಮುಂದೂ ಒಂದೇ, ಎಲ್ಲ ದಿವಸನೂ ಒಂದೇ ಇರ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಮ್ಮದು ಏನು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ, ಅಷ್ಟೇ ನಮ್ಗೆ ಇರೋದು. ಬೇರೆ ಏನೂ ಇಲ್ಲ. ದೇಶನೇ ಮುಖ್ಯ ಲಾಸ್ಟಿಗೆ, ಎಂಡ್ ಆಫ್ ದಿ ಡೇ. ಇವ್ರಿಗೆ ದೇಶ ಮುಖ್ಯ ಅಲ್ಲ, ಇವರಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರು ಮುಖ್ಯ, ಇಡೀ ಕುಟುಂಬ ಮುಖ್ಯ. ನೀವು ದೇಶ ಮುಖ್ಯ ಆದ್ರೆ ಈ ತರ ಮಾಡ್ತಾನೆ ಇರಲಿಲ್ಲ. ನಾನು ಪ್ರಾರಂಭದಲ್ಲಿ ಒಂದು ಮಾತು ದೇಶ ಮುಖ್ಯ ಆದ್ರೆ ಈ ತರ ಮಾಡ್ತಾನೆ ಇರಲಿಲ್ಲ. ಅವ್ರು ಮಾತಾಡಕ್ ಬಿಡಿ ಸರ್. ಈಗ ನಮ್ದು ಜಾತ್ಯತೀತ ದೇಶ, ಪ್ರಜಾಪ್ರಭುತ್ವ ದೇಶ, ಸಂವಿಧಾನದಲ್ಲೂ ಕೂಡ ಹೇಳಿದ್ದಾರೆ ಸರ್, ಅವರವರ ಧರ್ಮಗಳು, ಅವರವರ ಒಂದು ಭಕ್ತಿ, ಅವರವರ ಒಂದು ಭಾವನೆ ಅಂತ ಹೇಳಿ ಸರ್. ಈಗ ನಾವು ಒತ್ತಾಯಪೂರ್ವಕವಾಗಿ ಹೇರಿಕೆ ಮಾಡೋದು ಸರಿನಾ ಅಂತ ಹೇಳಿ ಸರ್. ನಾವೆಲ್ಲರೂ ಗೌರವ ಕೊಡ್ತೇವೆ ಸರ್. ಒಂದೇ ಮಾತರಂ ಗಾನಕ್ಕೆ ನಾವೆಲ್ಲರೂ ಗೌರವನ ಕೊಡ್ತೇವೆ, ತಲೆ ಬಾಗಿಸ್ತೇವೆ. ಸೊ ನಾವು ರಾಷ್ಟ್ರ ಗೀತೆಗೆ ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲವನ್ನು ನಾವು ಕೊಡ್ತೇವೆ ಸರ್. ಆದರೆ ಕೆಲವೊಂದು ಧರ್ಮಗಳಂತ ಬಂದಾಗ ಸರ್, ಅಲ್ಲಿ ಯಾಕಂದರೆ ನಮ್ಮ ತಾಯಿ ದುರ್ಗೆ ಬಗ್ಗೆ ಮಾತನಾಡಿದ್ದಾರೆ. ಸೊ ಕೆಲವ್ರಿಗೆ ಅದು ಇಷ್ಟ ಇಲ್ಲದೆ ಇರ್ಬೋದು. ನಾವು ಅವ್ರನ್ನ ಹೇರಿಕೆ ಮಾಡೋದು ಸರಿನಾ, ಹೇಗೆ? ನಾವು ಎಲ್ಲಿದ್ದೀವಿ? ಯಾವ ದೇಶದಲ್ಲಿ ಇದ್ದೀವಿ? ನಮ್ಮ ದೇಶ ಭಾರತ ದೇಶದಲ್ಲಿ ಇದ್ಕೊಂಡು ನಾವು ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡಬೇಕಲ್ವಾ? ದುರ್ಗೆ ಯಾರು? ಮಾತೆ, ತಾಯಿ ಸ್ವರೂಪಿಯಾದ ದುರ್ಗೆ ಮಾತೆ ಬಗ್ಗೆ ನಾವು ಹೊಗಳಿಲ್ಲ ಅಂತಂದರೆ ಒಂದೇ ಮಾತರಂ ಅಂದ್ರೆ ಏನು? ಎಲ್ಲ ಒಂದೇ ತಾಯಿಯ ಮಕ್ಕಳು ನಾವು. ಈ ದೇಶದ ಈ ತಾಯಿಯ ಬಗ್ಗೆ ನಾವು ಹೊಗಳ್ತೀವಿ. ಅದರಲ್ಲಿ
ಸರ್, ಈಗ ಅವತ್ತು ನೀವು ವಂದೇ ಮಾತರಂ ಗೀತೆ ನೋಡಿ.